ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಮೇ ತಿಂಗಳ 24ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ಮುಖ್ಯ ಸೃಷ್ಟಿ. ದೇವರು ಇಗೋ ಸಮಸ್ತ ಭೂಮಿಯ ಮೇಲೆ ಬೀಜವುಳ್ಳ ಎಲ್ಲ ಪೈರುಗಳನ್ನು, ಬೀಜವುಳ್ಳ ಎಲ್ಲ ಹಣ್ಣಿನ ಮರಗಳನ್ನು ನಿಮಗೆ ಆಹಾರಕ್ಕಾಗಿ ಕೊಟ್ಟಿದ್ದೇನೆ. ಆದಿಕಾಂಡ 1:29. ಮನುಷ್ಯನು ದೇವರ ಎಲ್ಲ ಸೃಷ್ಟಿಗಳಲ್ಲಿ ಅತ್ಯುನ್ನತನು, ಏಕೆಂದರೆ ದೇವರು ತನ್ನ ಸ್ವಂತ ಸ್ವರೂಪ ಮತ್ತು ಹೋಲಿಕೆಯಲ್ಲಿ ಮನುಷ್ಯನನ್ನು ಸೃಷ್ಟಿಸಿದನು. ನಾವು ಕೀರ್ತನೆ 139ರಲ್ಲಿ ಮನುಷ್ಯನನ್ನು ಕೌಶಲ್ಯದಿಂದ ರಚಿಸಲಾಗಿದೆ ಎಂದು ಓದುತ್ತೇವೆ. ಕೀರ್ತನೆ 139, 14, 15. ದೇವರು ಮನುಷ್ಯನನ್ನು ಹೇಗೆ ಸೃಷ್ಟಿಸಿದನು ಎಂಬ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳದೆ ನಾಸ್ತಿಕರು ಮನುಷ್ಯನು ಒಂದೇ ಜೀವಕೋಶದ ಜೀವಿಯಿಂದ ವಿಕಸನಗೊಂಡಿದ್ದಾನೆ ಎಂದು ಹೇಳಿಕೊಳ್ಳುತ್ತಾರೆ. ಅಮೀಬಾ ಅಥವಾ ಹಲವಾರು ರಾಸಾಯನಿಕ ಅಂಶಗಳನ್ನು ಸಂಯೋಜಿಸುವ ಮೂಲಕ ಡಾರ್ವಿನ್ ವಿಕಾಸದ ಸಿದ್ಧಾಂತವನ್ನು ಪ್ರತಿಪಾದಿಸಿದ ವಿಜ್ಞಾನಿ ಮನುಷ್ಯನು ಮಂಗಗಳಿಂದ ವಿಕಸನಗೊಂಡಿದ್ದಾನೆ ಎಂದು ಹೇಳಿದ್ದಾನೆ. ಮನುಷ್ಯ ಮತ್ತು ಹಂದಿಯ ರಕ್ತವನ್ನು ಹೋಲಿಸಬಹುದಾದಂತೆ ಹಂದಿಗಳಿಂದ ಮನುಷ್ಯನನ್ನು ವಿಕಸನಗೊಂಡಿದ್ದಾನೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ಆದರೆ ಮನುಷ್ಯನನ್ನು ಸೃಷ್ಟಿಸುವುದರಲ್ಲಿ ದೇವರಿಗೆ ಒಂದು ಪ್ರಮುಖ ಉದ್ದೇಶವಿದೆ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಎಫೆಸದವರಿಗೆ 1:4. ಶಾಶ್ವತವಾದ ದೇವರು ಮಾನವ ಕುಲಕ್ಕಾಗಿ ಶಾಶ್ವತ ಉದ್ದೇಶವನ್ನು ಹೊಂದಿದ್ದನು. ದೇವರು ಸಹ ಮನುಷ್ಯನೊಂದಿಗೆ ಸಹಭಾಗಿತ್ವವನ್ನು ಹೊಂದಲು ಬಯಸಿದನು ಮತ್ತು ಅವನ ಎಲ್ಲ ಕೆಲಸಗಳಿಂದ ವಿಶ್ರಾಂತಿ ಪಡೆಯುತ್ತಾನೆ. ನಾವು ಆತನೊಂದಿಗೆ ಪ್ರೀತಿಯ ಸಹವಾಸವನ್ನು ಹೊಂದಬೇಕೆಂದು ಮತ್ತು ವಾರದಲ್ಲಿ ಒಂದು ದಿನವಾದರೂ ಆತನಲ್ಲಿ ಸಂತೋಷ ಪಡಬೇಕೆಂದು ಅವನು ಹಂಬಲಿಸುತ್ತಾನೆ. ಅದಕ್ಕಾಗಿಯೇ ಅವನು ವಿಶ್ರಾಂತಿಯ ದಿನವನ್ನು ಆತನನ್ನು ಆರಾಧಿಸುವ ದಿನವನ್ನಾಗಿ ಸೃಷ್ಟಿಸಿದನು. ನಂತರ ದೇವರು 7ನೆಯ ದಿನವನ್ನು ಆಶೀರ್ವದಿಸಿ ಅದನ್ನು ಪವಿತ್ರಗೊಳಿಸಿದನು. ಆದಿಕಾಂಡ 2:3. ಮನುಷ್ಯರಾದ ನಾವು ದೇವರು ನಮ್ಮ ಮೇಲೆ ಹೊಂದಿರುವ ಮಹಾನ್ ಪ್ರೀತಿಯನ್ನು ಅನುಭವಿಸುತ್ತೇವೆ. ಅದು ಎಲ್ಲ ಇತರ ಜೀವಿಗಳಿಗಿಂತ ಮೇಲಾಗಿದೆ. ಎಲ್ಲ ಹಣ್ಣುಗಳು ಮತ್ತು ಹೂವುಗಳು, ಪರ್ವತಗಳು ಮತ್ತು ಕಣಿವೆಗಳು, ಜಲಮೂಲಗಳು ಮತ್ತು ಗಾಳಿಗಳನ್ನು ಸೃಷ್ಟಿಸುವ ದೇವರನ್ನು ನಾವು ಧ್ಯಾನಿಸುತ್ತಿರುವಾಗ ನಮ್ಮ ಸಲುವಾಗಿ ನಾವು ನಮ್ಮ ಹೃದಯದಲ್ಲಿ ಮುಳುಗಿ ಹೋಗುತ್ತೇವೆ ಮತ್ತು ಆತನ ಪ್ರೀತಿಗಾಗಿ ಆತನನ್ನು ಸ್ತುತಿಸುತ್ತೇವೆ. 1 ಯೋಹಾನನು 4:8. ಪ್ರಪಂಚದ ಅಡಿಪಾಯದ ಮೊದಲು ದೇವರು ನಿಮ್ಮನ್ನು ಆತನಲ್ಲಿ ಆರಿಸಿಕೊಂಡನು. ಆದ್ದರಿಂದ ನಾವು ಪ್ರೀತಿಯಲ್ಲಿ ಆತನ ಮುಂದೆ ಪವಿತ್ರವಾಗಿ ಮತ್ತು ದೂಷಿಸದೇ ಇರಬೇಕು. ಅವನು ಪ್ರೀತಿಯ ಚಿತ್ರಣ ಮತ್ತು ಮೂಲ. ಅವನು ಬೆಂಕಿಯಂತೆ, ಅವನು ಕರುಣಾಮಯಿ. ಆ ಪ್ರೀತಿಯನ್ನು ವ್ಯಕ್ತಪಡಿಸಲು ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಜಗತ್ತಿಗೆ ಕಳುಹಿಸಿದನು. ಕರ್ತನಾದ ಯೇಸು ಇದನ್ನು ಪ್ರಾರ್ಥನೆಯಲ್ಲಿ ನೆನಪಿಸಿಕೊಂಡನು ಮತ್ತು ತನ್ನ ಹೃದಯದ ಬಯಕೆಯನ್ನು ಈ ಕೆಳಗಿನಂತೆ ವ್ಯಕ್ತಪಡಿಸಿದನು. ತಂದೆಯೇ, ನೀನು ಯಾರನ್ನು ನನಗೆ ಕೊಟ್ಟಿಯೋ ಅವರು ನಾನಿರುವ ಸ್ಥಳದಲ್ಲಿ ನನ್ನ ಕೂಡ ಇದ್ದುಕೊಂಡು ಈ ಲೋಕವು ಹುಟ್ಟುವುದಕ್ಕಿಂತ ಮುಂಚೆಯೇ ನೀನು ನನ್ನನ್ನು ಪ್ರೀತಿಸಿ ನನಗೆ ಕೊಟ್ಟಿರುವ ಮಹಿಮೆಯನ್ನು ನೋಡಬೇಕೆಂದು ಇಚ್ಛಿಸುತ್ತೇನೆ. ಯೋಹಾನ 17:24. ದೇವರ ಮಕ್ಕಳೇ, ದೇವರ ಪ್ರೀತಿಯೇ ನಿಮ್ಮ ಜೀವನದ ಪ್ರಾಥಮಿಕ ಉದ್ದೇಶವಾಗಿರಲಿ. ನೆನಪಿಡಿ, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಕೀರ್ತನೆಗಳು 115,
15. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.